ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತೊಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಸ್ವೀಟ್ನ ಮಾಡೋದಕ್ಕೆ ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಶೇಂಗಾನ ಇಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಪ್ಯೂರ್ ಆಗಿರುವಂಥ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲ ಕೊಡಿ ಅಂದ್ರೆ ಕೊಡ್ತಾರಾ, ಅಂಥ ಬೆಲ್ಲನ ನಾನಿಲ್ಲಿ ತೊಗೊಂಡಿದ್ದೀನಿ. ಬೇರೆ ಬೆಲ್ಲದಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ಈ ಬೆಲ್ಲನ ತೊಗೊಂಡಿದ್ದೀನಿ. ಇದು ಟೇಸ್ಟ್ ಜಾಸ್ತಿ ಇರ್ತೈತಿ, ಸ್ವೀಟ್ ಜಾಸ್ತಿ ಇರ್ತೈತಿ. ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ನಾನಿಲ್ಲಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಯಾವ ರೆಸಿಪಿನ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಶೇಂಗಾ ಲಡ್ಡುನ ಮಾಡ್ತಾಯಿದ್ದೀನಿ. ಶೇಂಗಾ ಲಡ್ಡುನ ಇವಾಗ ಪಂಚಮೇಲೆ ಅವಾಗ ಅದು ಜಾಸ್ತಿ ಮಾಡ್ತೀವಿ. ಪಂಚಮೇಲೆ ಅಷ್ಟೇ ಮಾಡಬೇಕಂತೇನಿಲ್ಲ, ಯಾಕಂದರೆ ಇದು ಒಂದು ಹೆಲ್ದಿ ಫುಡ್ ಆಗಿದ್ದರಿಂದ ಮಕ್ಕಳಿಗೆ ಬೆಲ್ಲ ಶೇಂಗಾ ತಿನ್ನೋದಕ್ಕೆ ಕೊಡೋಕ್ಕಾಗಿಲ್ಲ ಅಂದರೆ ಈ ಥರ ನೀವು ಉಂಡೆ ಮಾಡಿ ಇಡಬಹುದು. ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಇದನ್ನ ತಿನ್ನಬಹುದು. ಭಾಳ ಈಸಿಯಾಗಿ ಮಾಡಬಹುದು. ಪ್ರತಿದಿನ ನಮಗೆ ನೆನಪು ಮಾಡಿ ಕೊಡೋದಕ್ಕಾಗೋದಿಲ್ಲ. ಈ ಥರ ಮಾಡಿ ಸ್ವಲ್ಪ ಇಟ್ಟರೆ ಟಿಫಿನ್ ಬಾಕ್ಸ್ಗೆ ಹಾಕ್ಬೋದು ಅಥವಾ ಸ್ಕೂಲಿಂದ ಬಂದ ತಕ್ಷಣ ಆದರೂ ಕೊಡ್ಬೋದು. ಆಗ ಅವ್ರಿಗೆ ಯಾವುದೇ ರೀತಿ ಪ್ರೋಟೀನ್ ಅಂಶ ಕಡಿಮೆ ಆಗೋದಿಲ್ಲ. ಶೇಂಗಾನು ಅಷ್ಟೇ ನಾನಿಲ್ಲಿ ಪೂರ್ತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ತರ್ತರೆಯಾಗಿ ಭಾಳ ಸ್ಮೂತ್ ಪೌಡ್ರ್ ಮಾಡಿ ಇಟ್ಕೊಂಡಿಲ್ಲ. ಇವಾಗ ಬೆಲ್ಲ ಎಲ್ಲ ಪಾಕ ರೆಡಿ ಆಗ್ತಾಯಿದೆ. ಇದು ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೆ ಇದನ್ನ ನೀಟಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡಾದಮೇಲೆ ಸ್ವಲ್ಪನೇ ನಾನಿಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಾಂದರೆ ಜಾಸ್ತಿ ಆದರೆ ಮಿದುವಾಗಿಬಿಡ್ತಾವೆ ಉಂಡೆ. ಇದ್ರ ಜೊತೆಗಿನ ಸ್ವಲ್ಪ ನಾನಿಲ್ಲಿ ಪುಟಾಣಿನೂ ಸಹಿತ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಲಡ್ಡು ಮಾಡಬೇಕಾದ್ರೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಟೇಸ್ಟ್ ಚಲೋ ಆಗ್ತೈತಿ. ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿರ್ತೀನಿ. ಇಲ್ಲಿ ಬರೀ ಶೇಂಗಾ ಪುಡಿ ಮತ್ತು ಬೆಲ್ಲ ಅಷ್ಟೇ ಹಾಕ್ತಿಲ್ಲ, ಸ್ವಲ್ಪ ಹಾಕ್ತಿದ್ದೀನಿ. ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಬೋದು. ಇವಾಗ ಇನ್ನೊಂದು ಸ್ವಲ್ಪ ಪಾಕನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ಲಡ್ಡು ಟೇಸ್ಟ್ ಕರೆಕ್ಟಾಗಿ ಬರ್ತೈತಿ. ಈ ರೀತಿ ಮಾಡಿ ನೀವು ಇಡಬಹುದು. ನಾನು ಈ ವರ್ಷ ಪಂಚಮೇಲಿ ಯಾವುದೇ ಲಡ್ಡು ಮಾಡಲಿಲ್ಲ, ಹಾಗಾಗಿ ಎಲ್ಲನೂ ಆಗೊಂದು ಸಾರಿ ಈಗೊಂದು ಸಾರಿ ಮಾಡ್ತಿದ್ದೀನಿ. ಎಲ್ಲನೂ ಒಂದೇ ಸಾರಿ ಮಾಡಿಟ್ರೆ ತಿನ್ನೋದಿಲ್ಲ, ಅದಕ್ಕೆ ಒಂದಾದಮೇಲೆ ಒಂದು ಮಾಡ್ತಿದ್ದೀನಿ. ರವೆ ಲಡ್ಡು ಮಾಡಿದ್ದೆ, ಅದೆಲ್ಲ ಖಾಲಿ ಆಯಿತು. ಅದಾದಮೇಲೆ ಇವಾಗ ಶೇಂಗಾ ಲಡ್ಡುನ ಮಾಡ್ತಿದ್ದೀನಿ. ಈ ರೀತಿ ಏನಾದರೂ ಒಂದು ತಿನ್ನೋದಕ್ಕೆ ಕೇಳ್ತಾರೆ ಮಕ್ಕಳು, ಏನಾದರೂ ತಿನ್ನೋಕೆ ಕೊಡು ಅಂತ. ಆವಾಗ ನಾವು ಇಂಥದ್ದನ್ನು ಪ್ರೋಟೀನ್ ಇರುವಂಥದ್ದನ್ನು ಮಾಡಿ ಕೊಡಬಹುದು. ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ತಂದು ಕೊಡೋದಕ್ಕಿಂತ ಈ ಥರ ಮಣ್ಣಿನಲ್ಲಿ ಸ್ವಲ್ಪ ಅವಾಗವಾಗ ಮಾಡಿ ಇಡಬೇಕಾಗ್ತೈತಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಮಾಡ್ಬೋದು, ಅಥವಾ ನೀವು ಪೂರ್ತಿ ಶೇಂಗಾನ ಬಿಚ್ಚಿಬಿಟ್ಟು ಹಾಗೆ ಕೂಡ ಮಾಡ್ಬೋದು. ಅದು ಸ್ವಲ್ಪ ಚಿಕ್ಕ ಮಕ್ಕಳಿದ್ರೆ ನೀಟಾಗಿ ತಿನ್ನೋಂಗಿಲ್ಲ, ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ನಮ್ಮ ವಿಕ್ಕಿಯವರ ಕರೆಕ್ಟಾಗಿ ತಿನ್ನೋದಿಲ್ಲ ಆಗೋದು. ಈ ಥರ ಪೌಡ್ರ್ ಮಾಡಿದ್ರೆ ಅವ್ರಿಗೆ ತಿನ್ನೋದಕ್ಕೆ ಈಜಿ ಆಗ್ತೈತೆ ಅಂಥೇಳಿ ಈ ಮೆಥಡಲ್ಲಿ ಮಾಡಿದ್ದೀನಿ. ಇವಾಗ ನಮ್ಮ ಹೂರಣ ಕರೆಕ್ಟಾಗಿ ತಯಾರಾಯಿತು. ಇವಾಗ ನಾವು ಚಿಕ್ಕದಾಗಿ ಒಂದು ಲಡ್ಡು ಮಾಡಿ ಇಡ್ಬೋದು. ಒಂದು 10 ನಿಮಿಷ, ಒಂದು 5 ನಿಮಿಷ ಅಥವಾ 10 ನಿಮಿಷ ನೀವು ಬಿಟ್ಟು ಕೂಡ ಕಟ್ಬೋದು, ಅಥವಾ ಇವಾಗ ಕೂಡ ರೆಡಿ ಮಾಡ್ಬೋದು. ನಮ್ಮ ಶೇಂಗಾ ಲಡ್ಡು ರೆಡಿ ಆಯಿತು ನೋಡಿ.